ನಮಸ್ಕಾರ, ನ್ಯೂಸ್ 18ಗೆ ಸ್ವಾಗತ. ನಾನು ನವಿತಾ ಜೈನ್. ಕರ್ನಾಟಕದಲ್ಲಿ ಮುಗಿತಿಲ್ಲ ಪಠ್ಯ ಪುಸ್ತಕ ಫೈಟ್. ಭಗತ್ ಸಿಂಗ್, ಹೆಡ್ಗೇವಾರ್, ನಾರಾಯಣ ಗುರು ಪಠ್ಯ ಫೈಟ್ ಆಯ್ತು. ಈಗ ಶುರುವಾಗಿದೆ ಮತ್ತೊಂದು ಪಠ್ಯ ಫೈಟ್. ಕರ್ನಾಟಕದಲ್ಲಿ ಈಗ ಪಠ್ಯ ಪುಸ್ತಕ ಫೈಟ್ ದಂಗಲ್ ಬಹಳ ಜೋರಾಗಿ ನಡೀತಾ ಇದೆ. ಭಗತ್ ಸಿಂಗ್, ಹೆಡ್ಗೇವಾರ್ ಅವರ ಪಠ್ಯ ಪುಸ್ತಕದ ವಿಚಾರದ ಆಯ್ತು, ಟಿಪ್ಪು ಸುಲ್ತಾನ್ ಪಠ್ಯ ಪುಸ್ತಕ ವಿಚಾರ ಆಯ್ತು. ಈಗ ಮತ್ತೊಂದು ಪಠ್ಯ ಪುಸ್ತಕ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ದೊಡ್ಡ ಮಟ್ಟದಂತಹ ಒಂದು ಹ್ಯಾಶ್ಟ್ಯಾಗ್ ವಾರ್ ನಡೀತಾ ಇದೆ, ಅಭಿಯಾನ ನಡೀತಾ ಇದೆ. ಪಠ್ಯ ಪುಸ್ತಕದಲ್ಲೂ ಕೂಡ ಜಾತಿ ರಾಜಕೀಯ ಶುರುವಾಗಿದೆ. ಬ್ರಾಹ್ಮಣ್ಯ ಪಠ್ಯ ತಿರಸ್ಕರಿಸೋದಕ್ಕೆ ಅಭಿಯಾನವನ್ನ ಮಾಡಲಾಗ್ತಾ ಇದ್ದು, ಶಿಕ್ಷಣ ಸಚಿವ ನಾಗೇಶ್ ರಾಜೀನಾಮೆಗೆ ಆಗ್ರಹವನ್ನ ಈಗಾಗಲೇ ಮಾಡಲಾಗಿದೆ. ಪ್ರಮುಖವಾಗಿ ಈ ಹ್ಯಾಶ್ಟ್ಯಾಗ್ ಅಡಿಯಲ್ಲಿ ಟ್ವೀಟ್ ಅನ್ನ ಕೂಡ ಮಾಡಲಾಗ್ತಾ ಇದೆ. ದೊಡ್ಡ ಮಟ್ಟದ ಅಭಿಯಾನ ನಿನ್ನೆ ಸಂಜೆ 5 ಗಂಟೆಯಿಂದ ನಡೀತಾ ಇರುವಂತದ್ದು. ಈಗಾಗಲೇ ಈ ರೀತಿಯಾದಂತಹ ಪಠ್ಯ ಪುಸ್ತಕ ದಂಗಲ್ಗೆ ಸಂಬಂಧಪಟ್ಟ ಹಾಗೆ ಹೆಡ್ಗೇವಾರ್ ಭಾಷಣ ಪಠ್ಯಕ್ಕೆ ಸೇರಿಸಿರೋದಕ್ಕೂ ಕೂಡ ವಿರೋಧವನ್ನ ವ್ಯಕ್ತಪಡಿಸಲಾಗಿದೆ. ಹ್ಯಾಶ್ಟ್ಯಾಗ್ ರಿಜೆಕ್ಟ್ ಆರ್ಎಸ್ಎಸ್ ಟೆಕ್ಸ್ಟ್ ಬುಕ್ ಕ್ಯಾಂಪೇನ್, ಹ್ಯಾಶ್ಟ್ಯಾಗ್ ರಿಜೆಕ್ಟ್ ಬ್ರಾಹ್ಮಿನ್ ಟೆಕ್ಸ್ಟ್ ಬುಕ್ಸ್ ಅಭಿಯಾನ ನಡೀತಾ ಇದ್ದು, ಈ ಹ್ಯಾಶ್ಟ್ಯಾಗ್ಗಳ ಅಡಿಯಲ್ಲಿ ಟ್ವೀಟ್ ಈಗ ನಡೀತಾ ಇದೆ, ಅಭಿಯಾನವೇ ನಡೀತಾ ಇದೆ. ಹೆಡ್ಗೇವಾರ್ ಭಾಷಣ ಪಠ್ಯಕ್ಕೆ ಸೇರಿಸಿದ್ದಕ್ಕೆ ವಿರೋಧ ವ್ಯಕ್ತವಾಗಿದ್ದು, ಚಕ್ರವರ್ತಿ ಸೂಲಿಬೇಲೆ ಲೇಖನ ಸೇರಿಸಿದ್ದಕ್ಕೂ ಕೂಡ ಕಿಡಿಕಾರಲಾಗ್ತಾ ಇದೆ. ಪಠ್ಯ ಪುಸ್ತಕ ಪರಿಷ್ಕರಣಾ ಸಮಿತಿಯ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ಅಭಿಯಾನಕ್ಕೆ ಬೆಂಬಲಿಸ್ತಾ ಇದೆ ಕಾಂಗ್ರೆಸ್. ಕೂಡಲೇ ಈ ಪಠ್ಯಗಳನ್ನ ಕೈ ಬಿಡಬೇಕು ಅಂತ ಒತ್ತಾಯವನ್ನ ಮಾಡ್ತಾ ಇದ್ದು, ಟ್ರೆಂಡಿಂಗ್ ನಲ್ಲಿದೆ ಬ್ರಾಹ್ಮಣ್ಯ ಪಠ್ಯ ತಿರಸ್ಕಾರ ಅಭಿಯಾನ. ದೊಡ್ಡ ಮಟ್ಟದ ಅಭಿಯಾನ ನಡೀತಾ ಇದೆ. ಈಗಾಗಲೇ ಈ ರೀತಿಯಾದಂತಹ ಪಠ್ಯಗಳನ್ನ ಕೈ ಬಿಡಬೇಕು ಅಂತ ಹೇಳಿ ಬ್ರಾಹ್ಮಣ್ಯ ಪಠ್ಯ ತಿರಸ್ಕಾರ ಅಭಿಯಾನ ಈಗ ಟ್ರೆಂಡಿಂಗ್ ನಲ್ಲಿದೆ. ಟ್ವಿಟರ್ ಅಲ್ಲಿ ದೊಡ್ಡ ಮಟ್ಟದ ಅಭಿಯಾನ ನಡೀತಾ ಇದೆ. ಪ್ರಮುಖವಾಗಿ ಈಗಾಗಲೇ ಅನೇಕ ಆರ್ಎಸ್ಎಸ್ ಮುಖಂಡರುಗಳು ಬರೆದಿರುವಂತಹ ಈ ಒಂದು ಲೇಖನಗಳನ್ನ ಪಠ್ಯ ಪುಸ್ತಕದಲ್ಲಿ ಅಳವಡಿಸಲಾಗಿದೆ. ಹೆಡ್ಗೇವಾರ್ ಭಾಷಣವನ್ನ ಪಠ್ಯಕ್ಕೆ ಸೇರಿಸಿದ್ದಾರೆ. ಪ್ರಮುಖವಾಗಿ ಈಗಾಗಲೇ ನಾವು ಗಮನಿಸಬಹುದು, ಯಾವ ರೀತಿಯಾಗಿ ಟಿಪ್ಪು ಸುಲ್ತಾನ್ ವಿಚಾರದಿಂದ ಹಿಡಿದು ಆ ಒಂದು ಪಠ್ಯದಿಂದ ಹಿಡಿದು ಇಲ್ಲಿವರೆಗೂ ಕೂಡ ಪಠ್ಯ ಪುಸ್ತಕ ಪರಿಷ್ಕರಣಾ ಸಮಿತಿಯ ಮೇಲೆ ಈಗ ಒಂದಷ್ಟು ಆರೋಪಗಳು ಕೂಡ ಕೇಳಿ ಬಂದಿದೆ. ಸರ್ಕಾರದ ಮೇಲೆ ಆರೋಪಗಳು ಕೇಳಿ ಬಂದಿದೆ. ಈ ಹಿನ್ನೆಲೆಯಲ್ಲಿ ಹ್ಯಾಶ್ಟ್ಯಾಗ್ ರಿಜೆಕ್ಟ್ ಆರ್ಎಸ್ಎಸ್ ಟೆಕ್ಸ್ಟ್ ಬುಕ್ಸ್ ಕ್ಯಾಂಪೇನ್ ನಡೀತಾ ಇದೆ. ಹ್ಯಾಶ್ಟ್ಯಾಗ್ ರಿಜೆಕ್ಟ್ ಬ್ರಾಹ್ಮಿನ್ ಟೆಕ್ಸ್ಟ್ ಬುಕ್ಸ್ ಅನ್ನುವ ಅಭಿಯಾನ ನಡೀತಾ ಇದೆ. ನಿನ್ನೆ ಸಂಜೆ 5 ಗಂಟೆಯಿಂದ ಟ್ವಿಟರ್ ಅಲ್ಲಿ ದೊಡ್ಡ ಮಟ್ಟದ ಕ್ಯಾಂಪೇನ್ ಅನ್ನ ನಡೆಸಲಾಗ್ತಾ ಇದೆ. ಹೆಡ್ಗೇವಾರ್ ಭಾಷಣ ಪಠ್ಯಕ್ಕೆ ಸೇರಿಸಿದ್ದಕ್ಕೆ ವಿರೋಧ, ಚಕ್ರವರ್ತಿ ಸೂಲಿಬೇಲೆ ಲೇಖನ ಸೇರಿಸಿದ್ದಕ್ಕೂ ಕೂಡ ಕಿಡಿಕಾರಲಾಗ್ತಾ ಇದ್ದು, ಪಠ್ಯ ಪುಸ್ತಕ ಪರಿಷ್ಕರಣಾ ಸಮಿತಿಯ ವಿರುದ್ಧವೇ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇನ್ನು ಈ ಅಭಿಯಾನಕ್ಕೆ ಕಾಂಗ್ರೆಸ್ ಕೂಡ ಬೆಂಬಲವನ್ನ ಕೊಡ್ತಾ ಇದೆ. ಕೂಡಲೇ ಈ ಪಠ್ಯಗಳನ್ನ ಕೈಬಿಡಿ ಅಂತ ಒತ್ತಾಯವನ್ನ ಮಾಡ್ತಾ ಇದೆ. ಟ್ರೆಂಡಿಂಗ್ ನಲ್ಲಿದೆ ಬ್ರಾಹ್ಮಣ್ಯ ಪಠ್ಯ ತಿರಸ್ಕಾರ ಅಭಿಯಾನ. ದೊಡ್ಡ ಮಟ್ಟದ ಅಭಿಯಾನ ನಡೀತಾ ಇದೆ. ಈ ಹಿಂದೆ ಕೂಡ ಇಂತಹ ಒಂದು ಗಲಾಟೆಗಳು ಆದಾಗ ಅದಕ್ಕೆ ಸಂಬಂಧಪಟ್ಟಾದಂತಹ ಸ್ಪಷ್ಟನೆಯನ್ನು ಕೊಡುವಂತಹ ಪ್ರಯತ್ನವನ್ನ ಈಗಾಗಲೇ ಶಿಕ್ಷಣ ಸಚಿವರಾಗಿರುವಂತಹ ನಾಗೇಶ್ ಅವರು ಮಾಡಿದ್ರು. ಆದ್ರೆ ಈಗ ಈ ವಿಚಾರಕ್ಕೆ ಏನ್ ಹೇಳ್ತಾರೆ? ಈ ಪಠ್ಯ ಪುಸ್ತಕದಲ್ಲಿರುವಂತಹ ಪಾಠಗಳನ್ನ ಹಾಗೆ ಮುಂದುವರಿಸ್ತಾರಾ, ಅದನ್ನೇ ಮಕ್ಕಳಿಗೆ ಕೊಡ್ತಾರಾ, ಅಥವಾ ಇಷ್ಟು ದೊಡ್ಡ ಮಟ್ಟದ ಅಭಿಯಾನ ನಡೀತಾ ಇದೆಯಲ್ಲ ಆ ಹಿನ್ನೆಲೆಯಲ್ಲಿ ಏನಾದ್ರೂ ಚರ್ಚೆಗೆ ಕರೆದು ಎಲ್ಲರನ್ನ ಕೂಡ ಇದರ ಬಗ್ಗೆ ಮಾತನಾಡಿಸಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮನವೊಲಿಸಿ ಆ ಒಂದು ಪಠ್ಯಗಳನ್ನ ಹಾಗೆ ಮುಂದುವರಿಸ್ತಾರ? ಸರ್ಕಾರ ಯಾವ ರೀತಿಯ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ, ಕಾದು ನೋಡಬೇಕು. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಆಶಿಕ್ ಮುಲ್ಕಿ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಆಶಿಕ್ ಮುಲ್ಕಿ, ನಾವು ಯಾವಾಗ ಈ ಒಂದು ಪಠ್ಯ ಪುಸ್ತಕದ ಪರಿಷ್ಕರಣೆ ಆಗುತ್ತೆ ಅಂತ ಶುರು ಆಯ್ತೋ, ಈ ಎಲ್ಲಾ ಗಲಾಟೆಗಳು, ಎಲ್ಲಾ ವಿವಾದಗಳು ಒಂದಕ್ಕೊಂದೊಂದು ಲಿಂಕ್ ಆಗ್ತಾನೆ ಹೋಯ್ತು, ಆರಂಭಗೊಳ್ತಾನೆ ಹೋಯ್ತು. ಈಗ ದೊಡ್ಡ ಮಟ್ಟದ ಒಂದು ಕ್ಯಾಂಪೇನ್ ಕೂಡ ನಡೀತಾ ಇದೆ. ಯಾವ ರೀತಿಯಾಗಿ ಟ್ರೆಂಡಿಂಗ್ ನಲ್ಲಿದೆ? ಎಷ್ಟು ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ ಇದಕ್ಕೆ?
ಹೌದು ನವಿತಾ ಜೈನ್, ರಾಜ್ಯ ಸರ್ಕಾರ ಮಾಡಿರುವಂತಹ ಪಠ್ಯ ಪರಿಷ್ಕರಣೆ ವಿರುದ್ಧವಾಗಿ ಇದೀಗ ಟ್ವಿಟರ್ನಲ್ಲಿ ಅಭಿಯಾನ ಕೈಗೊಂಡು ಅದೀಗ ಇಡೀ ದೇಶದಾದ್ಯಂತ ಸುಮಾರು 3 ಮತ್ತು 4ನೇ ಟ್ರೆಂಡಿಂಗ್ನಲ್ಲಿ ಟ್ವಿಟರ್ನಲ್ಲಿ ಬಂದಿರುವಂಥದ್ದು. ನಿನ್ನೆ ಸಂಜೆ 5 ಗಂಟೆಯಿಂದನೂ ಕೂಡ ಸಾಕಷ್ಟು ಮಂದಿ ಈ ಒಂದು ರಾಜ್ಯ ಸರ್ಕಾರದ ಪಠ್ಯ ಪರಿಷ್ಕರಣೆ ವಿರುದ್ಧವಾಗಿ ಟ್ವಿಟರ್ನಲ್ಲಿ ಟ್ವೀಟ್ ಅನ್ನು ಮಾಡ್ತಾ ಇದ್ದಾರೆ. ಸುಮಾರು ಸದ್ಯಕ್ಕೆ 75,000ಕ್ಕಿಂತ ಅಧಿಕ ಮಂದಿ ಈ ಒಂದು ಟ್ವಿಟರ್ನಲ್ಲಿ ಒಂದು ಅಭಿಯಾನದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಪ್ರಗತಿಪರ ಚಿಂತಕರು, ಹೋರಾಟಗಾರರು, ಜೊತೆಗೆ ಕನ್ನಡ ಪರ ಹೋರಾಟಗಾರರು ಎಲ್ಲರೂ ಸೇರಿ ಈ ಒಂದು ಅಭಿಯಾನವನ್ನ ಈಗಾಗಲೇ ಕೈಗೊಂಡಿರುವಂತದ್ದು. ಪ್ರಮುಖವಾಗಿ ಈ ಒಂದು ಟ್ವಿಟರ್ ಅಭಿಯಾನದ ಒಂದು ಅವರ ಬೇಡಿಕೆ ಮತ್ತು ಉದ್ದೇಶ ಏನು ಅಂತಂದ್ರೆ, ಈಗಾಗಲೇ ಆಶಿಕ್ ಮುಲ್ಕಿ ಇದರ ಬಗ್ಗೆ ಈಗಾಗಲೇ ನಮ್ಮ ಜೊತೆ ಮಾತನಾಡೋದಕ್ಕೆ ಪಠ್ಯಪುಸ್ತಕ ಪರಿಷ್ಕರಣಾ ಸಮಿತಿ ಅಧ್ಯಕ್ಷರಾಗಿರುವಂತಹ ರೋಹಿತ್ ಚಕ್ರತೀರ್ಥ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ. ನಮಸ್ಕಾರ. ರೋಹಿತ್ ಚಕ್ರತೀರ್ಥ ಅವರೇ, ದೊಡ್ಡ ಮಟ್ಟದ ಅಭಿಯಾನ ಒಂದ್ ಕಡೆ ನಡೀತಾ ಇದೆ. ಈಗಾಗಲೇ ಈ ರೀತಿಯಂತಹ ಒಂದು ಕ್ಯಾಂಪೇನ್ ಟ್ವಿಟರ್ ಅಲ್ಲಿ ನಡೀತಾ ಇರುವಂತದ್ದು ಟ್ರೆಂಡಿಂಗ್ ನಲ್ಲಿದೆ, 3ರಿಂದ 4ನೇ ಟ್ರೆಂಡಿಂಗ್ ನಲ್ಲೂ ಕೂಡ ಇದೆ. ಏನ್ ಹೇಳೋದಕ್ಕೆ ಬಯಸ್ತೀರಿ? ಇಲ್ಲ, ನನಗೆ ಇದು ಯಾವ ಅಭಿಯಾನ ಏನು ಅಂತ ಏನು ಗೊತ್ತಿಲ್ಲ. ನಾನು ನಿನ್ನೆ ಕೂಡ ಗಮನಿಸಿಲ್ಲ, ಇವತ್ತು ಕೂಡ ಗೊತ್ತಿಲ್ಲ. ಕೆಲವು ಸಮಯದ ಹಿಂದಷ್ಟೇ ಮಾಧ್ಯಮದವರು ಹೇಳಿದ್ರು ಈ ತರ ಏನೋ ಟ್ವಿಟರ್ ಅಭಿಯಾನ ಮಾಡ್ತಿದಾರಂತ. ರಿಜೆಕ್ಟ್ RSS ಟೆಕ್ಸ್ಟ್ ಬುಕ್ ಅನ್ನುವಂಥದ್ದು, #ರಿಜೆಕ್ಟ್ ಬ್ರಾಹ್ಮಿನ್ ಟೆಕ್ಸ್ಟ್ ಬುಕ್ ಅನ್ನುವಂತಹ ಕ್ಯಾಂಪೇನ್ಗಳು. ಓಕೆ, ಇದು ನೋಡಿ, ಈಗ ಪಠ್ಯಪುಸ್ತಕ ಓದಿದವರು ಏನಾದ್ರು ಕ್ಯಾಂಪೇನ್ ಮಾಡಿದ್ರೆ ಅವ್ರ ಜೊತೆ ನಾನು ಸೇರಿಕೊಳ್ಬಹುದು. ಆದ್ರೆ ಈ ಟೆಕ್ಸ್ಟ್ ಬುಕ್ ಗಳನ್ನ RSS ಟೆಕ್ಸ್ಟ್ ಬುಕ್ ಅಂತ ಹೇಳುವಂಥದ್ದು ಅಥವಾ ಬ್ರಾಹ್ಮಣ ಟೆಕ್ಸ್ಟ್ ಬುಕ್ ಅಂತ ಹೇಳುವಂಥದ್ದು ಇದು ಬಹಳ ಪೂರ್ವಗ್ರಹ ಸಂಕುಚಿತ ಮನಸ್ಸು ಅಂತ ಅಂದ್ಕೊಳ್ತೇನೆ ನಾನು. ಯಾಕಂದ್ರೆ ಪಠ್ಯಪುಸ್ತಕವನ್ನು ಓದಿದವರಿಗೆ ಯಾರಿಗೂ ಕೂಡ ಇದು RSS ಟೆಕ್ಸ್ಟ್ ಬುಕ್ ಅಂತ ಅನ್ಸಿಲ್ಲ ಅಥವಾ ಬ್ರಾಹ್ಮಣರ ಟೆಕ್ಸ್ಟ್ ಬುಕ್ ಅಂತ ಅನ್ಸಿಲ್ಲ. ನಾವು ಯಾವುದೇ ಜಾತಿ, ಧರ್ಮ, ಪಂಥಗಳನ್ನ ಅಥವಾ ಯಾವುದೇ ಸಿದ್ಧಾಂತಗಳನ್ನ ಇಟ್ಕೊಂಡು ಟೆಕ್ಸ್ಟ್ ಬುಕ್ ಬರೆದಿಲ್ಲ. ಸೊ ಹಾಗಾಗಿ ಏನು ಅಭಿಯಾನ ಅಥವಾ ಏನು ಮಾಡ್ತಾ ಇದ್ದಾರೆ, ಅವರು ತಮ್ಮ ಅಭಿಯಾನಕ್ಕೆ ಪೂರಕವಾದ ಮಾಹಿತಿಗಳನ್ನ ಏನಾದ್ರು ಹಂಚಿಕೊಂಡ್ರೆ ಅದನ್ನ ಇಟ್ಟುಕೊಂಡು ನಾವು ಚರ್ಚೆ ಮಾಡ್ಬೋದು. ಅದರ ಹೊರತಾಗಿ ಈಗ ಯಾವುದೇ ಒಂದು ವಿಚಾರವನ್ನ, ಒಂದು ಬಣ್ಣ, ಒಂದು ಸಿದ್ಧಾಂತ ಹಚ್ಚುವಂಥದ್ದು, ಅದಕ್ಕೆ ಸಾಕ್ಷಿ ಪುರಾವೆಗಳು ಏನು ಇಲ್ಲ ಅಂತ ಹೇಳಿದ್ರೆ ಅಂತ ಅಭಿಯಾನಗಳು ನಿಲ್ಲೋದಿಲ್ಲ ಅಂತ ನನ್ನ ಅನಿಸಿಕೆ. ಅಂದ್ರೆ ಎಲ್ಲೂ ಕೂಡ ಒಂದು ಪ್ರಮೋಟ್ ಮಾಡ್ತಾ ಇರುವಂತದ್ದು, ರಿಲಿಜಿಯಸ್ ಆಗಿ, ಕ್ಯಾಸ್ಟ್ ಆಗಿರ್ಬೋದು, ಹೆಟ್ರೆಡ್ನೆಸ್ ಇರುವಂತದ್ದು, ಡಿಸ್ಕ್ರಿಮಿನೇಷನ್ ಮಾಡುವಂತಹ ಒಂದು ಪ್ರಯತ್ನಗಳು ಪಠ್ಯ ಪುಸ್ತಕದಲ್ಲಿ ಆಗ್ತಾ ಇದೆ ಅನ್ನುವಂತಹ. ಅದನ್ನ ಈಗ ತೋರಿಸಿದ್ರೆ, ಈಗ ನಾವು ಎಲ್ಲೋ ಡಿಸ್ಕ್ರಿಮಿನೇಟ್ ಮಾಡ್ತಾ ಇದ್ದೇವೆ, ಯಾರನ್ನು ಹೇಟ್ರೇಡ್ ಅನ್ನ ಸ್ಪ್ರೆಡ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಪಠ್ಯ ಪುಸ್ತಕದಲ್ಲಿ ಅಂತ ಏನಾದ್ರು ಯಾರಾದ್ರೂ ತೋರಿಸಿದ್ರೆ ಜನ ಒಪ್ಕೊಳ್ತಾರೆ. ಇಲ್ಲದೆ ಇದ್ರೆ ಇಂತಹ ಅಭಿಯಾನಗಳು ಅದು ಎಷ್ಟು ನೋಡಿದ್ರು ಕೂಡ ಜನಕ್ಕೆ ಗೊತ್ತಿದೆ, ಜನಕ್ಕೆ ಸತ್ಯ ಗೊತ್ತಿದ್ರೆ ಸಾಕು. ಇವತ್ತು ನಾವು ಯಾವುದೇ ಒಂದು ಸುಳ್ಳನ್ನ ಸತ್ಯ ಅನ್ನೋ ಇದಕ್ಕೆ ನಾವು ಟ್ವಿಟರ್, ಫೇಸ್ಬುಕ್ ಇತ್ಯಾದಿಗಳ ಮೂಲಕ ಸತ್ಯ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸುಳ್ಳೇ ಆಗಿರುತ್ತೆ. ಒಬ್ರು ಹೇಳಿದ್ರು ಸುಳ್ಳೆ, 1000 ಜನ ಹೇಳಿದ್ರು ಸುಳ್ಳೆ. ಹಾಗೇನೆ ಸತ್ಯ ಅನ್ನೋದು ಅದು ಕೇವಲ ಒಬ್ಬ ಹೇಳಿದ್ರು ಕೂಡ ಅದು ಸತ್ಯನೇ, ಅದು ಸುಳ್ಳಾಗೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇವತ್ತು ನಾವೇನು ಸಿದ್ಧಾಂತ ಹಾಕಿದ್ದಾರೆ, ಬಣ್ಣ ಹಾಕಿದ್ದಾರೆ, ಆಮೇಲೆ ಪಕ್ಷ, ಜಾತಿ ಇತ್ಯಾದಿ ಎಲ್ಲ ಹಾಕಿದ್ದಾರೆ ಅಂತ ಹೇಳುವರು, ಅದಕ್ಕೆ ಪೂರಕವಾದ ಮಾಹಿತಿಗಳನ್ನು ಕೊಟ್ರೆ ನಾವು ಚರ್ಚೆಗೆ ಬರ್ಬೋದು. ಮುಸುಕುದಾರಿಗಳು ಏನು ಅಭಿಯಾನ ಮಾಡ್ತಾರೆ, ಇದನ್ನ ಇಟ್ಟುಕೊಂಡು ಚರ್ಚೆ ಮಾಡೋದಕ್ಕೆ ನಾನಂತೂ ಸಿದ್ಧ ಇಲ್ಲ. ಈಗ ಹೇಳುವಂತದ್ದು, ಈ ಪಠ್ಯಪುಸ್ತಕದಲ್ಲಿ ಇರುವಂತದ್ದೇ ಒಂದು ವರ್ಗದವರಿಗೆ ಮಾತ್ರ ಇರುವಂತದ್ದು, ಎಲ್ಲರನ್ನ ಸೇರಿಸಿಕೊಂಡು ಪಠ್ಯಪುಸ್ತಕ ಪರಿಷ್ಕರಣಾ ಸಮಿತಿ ಮಾಡಬೇಕಾಗಿತ್ತು ಅನ್ನುವಂಥದ್ದು ಒಂದು. ಅಂದ್ರೆ ಕ್ರಿಶ್ಚಿಯನ್ ಆಗಿರ್ಬೋದು, ಮುಸ್ಲಿಂ ಆಗಿರ್ಬೋದು, ದಲಿತರಾಗಿರ್ಬೋದು, ಎಲ್ಲರನ್ನ ಕೂಡ ಸೇರ್ಕೊಂಡು ಮಾಡಬೇಕಾಗಿತ್ತು. ಮತ್ತೊಂದು ಕಡೆ ಇಂತಹ ಒಂದು ಪಠ್ಯಪುಸ್ತಕದಲ್ಲಿ ಇರುವಂತದ್ದೇ ಒಂದು ವರ್ಗದವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅನ್ನುವಂಥದ್ದು ಇದೆ, ಜಾಸ್ತಿ ಅದರಲ್ಲಿ ಕಾಣಿಸ್ತಾ ಇದೆ. ಅಲ್ಲ, ಈಗ ಕಾಮಾಲೆ ಕಣ್ಣಿಗೆ ಜಗತ್ತೆಲ್ಲ ಹಳದಿನೇ ಕಾಣಿಸುತ್ತೆ. ಹಾಗಾಗಿ ಇದು ಬ್ರಾಹ್ಮಣ್ಯವನ್ನೇ ಹುಡುಕಬೇಕು ಅಂತ ಹೋಗೋರಿಗೆ ಬ್ರಾಹ್ಮಣ್ಯ ಅಲ್ಲಿ ಕಾಣಿಸ್ಬೋದು, ಅಥವಾ ಜಾತೀಯತೆಯನ್ನೇ ಹುಡುಕಬೇಕು ಅಂತ ಹೋದವರಿಗೆ ಜಾತೀಯತೆ ಕಾಣಿಸ್ಬೋದು. ನೋಡಿ, ನಾನು ಕೆಲವು ಹೆಸರುಗಳನ್ನ ನಿಮ್ಗೆ ಹೇಳ್ತೇನೆ. ಉದಾಹರಣೆಗೆ ಜಯಪ್ಪ ಗೌಡ, ಯಾರು ಇವರು ಬ್ರಾಹ್ಮಣರ? ಅಥವಾ ಶಿಶುನಾಳ ಶರೀಫರು ಬ್ರಾಹ್ಮಣರ? ಕಡ್ಕೋಳ ಮಡಿವಾಳಪ್ಪ ಅವರು ಬ್ರಾಹ್ಮಣರ? ಜಯಮಾಲ ಅವರು ಬ್ರಾಹ್ಮಣರ? ಜಂಬಣ್ಣ ಅಮರಚಿಂತ ಅವರು ಬ್ರಾಹ್ಮಣರ? ಅಥವಾ BT ಲಲಿತಾ ನಾಯಕ್ ಇರಬಹುದು, ಸಿದ್ದಲಿಂಗ ಇರಬಹುದು, ಇವರು ಬ್ರಾಹ್ಮಣರ? ಅಥವಾ ಹಾಮನಾಯಕ್ ಇರಬಹುದು, ಅಕ್ಬರ್ ಅಲಿ ಇರಬಹುದು, ಇವರು ಬ್ರಾಹ್ಮಣರ? ಜಲಾಲುದ್ದೀನ್ ರೂಮಿ ಬ್ರಾಹ್ಮಣರ? ಡಿಸೋಜ ಬ್ರಾಹ್ಮಣರ? ಅಥವಾ ಪೂರ್ಣಚಂದ್ರ ತೇಜಸ್ವಿ ಇರಬಹುದು, ಕುವೆಂಪು ಅವರು ಇರಬಹುದು, ಇವರು ಬ್ರಾಹ್ಮಣರ? ಇದು ನೋಡಿ, ಇಷ್ಟು ಹೆಸರುಗಳು, ಇವ್ರು ಯಾರು ಬ್ರಾಹ್ಮಣರಲ್ಲ. ಇವರ ಎಲ್ಲರ ಹೆಸರುಗಳನ್ನ, ಎಲ್ಲರ ಬರಹಗಳನ್ನ ನಾವು ನಮ್ಮ ಪಠ್ಯ ಪುಸ್ತಕದಲ್ಲಿ ನೋಡಬಹುದು. ಸೊ ನಾನು ಹೇಳೋದು, ನೋಡೋ ಕಣ್ಣುಗಳು ಸ್ವಚ್ಛವಾಗಿರ್ಬೇಕು. ನೀವು ಜಾತೀಯತೆಯನ್ನೇ ಹುಡುಕಬೇಕು ಅಂತ ಹೋದ್ರೆ ನಿಮ್ಗೆ ಎಲ್ಲ ಕಡೆಯಲ್ಲೂ ಜಾತೀಯತೆಯೇ ಸಿಗುತ್ತೆ. ಸೊ
ಸೊ ಹಾಗಾಗಿ ಜಾತ್ಯತೀತತೆಯ ಒಂದು ಸಿದ್ಧಾಂತ ಏನಿದೆ ಅಥವಾ ಸರ್ವರನ್ನು ಒಳಗೊಳ್ಳುವಂತ ಸಿದ್ಧಾಂತ ಏನಿದೆ ಅದಕ್ಕೆ ಪೂರಕವಾಗಿ ಟೆಕ್ಸ್ಟ್ ಬುಕ್ ಕೆಲಸ ಮಾಡಿದೆ, ಸಮಿತಿ ಕೆಲಸ ಮಾಡಿದೆ. ಓಕೆ, ಅಂದ್ರೆ ಮಕ್ಕಳಲ್ಲಿ ಈಗ ದ್ವೇಷವನ್ನ ಬೆಳೆಸುವಂತಹ ಒಂದು ಪ್ರವೃತ್ತಿ ಆದ್ರೆ ಮುಂದಿನ ದಿನಗಳಲ್ಲಿ ಇದು ಬಹಳ ಕಷ್ಟ ಸಾಧ್ಯ. ಮಕ್ಕಳಿಗೆ ಜನಾಂಗ ದ್ವೇಷವನ್ನ ಕಲಿಸಬಾರದು. ಅಲ್ಲ, ಅದೇ ಈಗ ಯಾರು ಜನಾಂಗೀಯ ದ್ವೇಷವನ್ನು ಕಲಿಸ್ತಾ ಇದ್ದಾರೆ, ಯಾವ ಅಧ್ಯಾಯದಲ್ಲಿ ಕಲಿಸ್ತಾ ಇದ್ದಾರೆ, ಹೇಗೆ ಕಲಿಸ್ತಾ ಇದ್ದಾರೆ, ಇದನ್ನೆಲ್ಲ ಯಾರಾದ್ರೂ ಹೇಳಿದ್ರೆ ಅದರ ಬಗ್ಗೆ ಚರ್ಚೆ ಮಾಡ್ಬೋದು. ಈಗ ಸುಮ್ಮನೆ ಈಗ ನಿಮ್ಮ ಟಿವಿ ಚಾನೆಲ್ಗೆ ನಾನು ಹೋಗಿ ಟ್ವಿಟರ್ ಅಲ್ಲಿ ಟಿವಿ ಚಾನೆಲ್ ಸುಳ್ಳು ಹೇಳ್ತಾ ಇದೆ, ಇದು ಸರಿ ಇಲ್ಲ ಅಂತ ನಾನೇನಾದ್ರೂ ಬರೆದ್ರೆ ಅದಕ್ಕೆ ನಾನೇನು ಪುರಾವೆ ಕೊಡ್ಬೇಕಲ್ಲ. ಪುರಾವೆನೆ ಕೊಡದೆ ನಾನೇನೋ ಒಂದು ಅಲಿಗೇಷನ್ ಮಾಡಿದ್ರೆ ಅದೇನು ನಿಲ್ಲೋದಿಲ್ಲ. ಅದು ಹೆಡ್ಗೇವಾರ್ ಭಾಷಣ ಪಠ್ಯ ಆಗಿದೆ, ಚಕ್ರವರ್ತಿ ಸೂಲಿಬೇಲೆ ಅವರ ಲೇಖನ ಅಲ್ಲಿ ಪಠ್ಯ ಆಗಿದೆ. ಅವರೇನು ಕತ್ತಿ ಕೊಡುಗಲ್ಲಿ ಹಿಡ್ಕೊಂಡು ಹೋಗಿ ಯುದ್ಧ ಮಾಡಿ ಅಂತ ಹೇಳ್ತಾ ಇಲ್ಲ, ಅಥವಾ ಒಬ್ರನ್ನ ಒಬ್ರು ದ್ವೇಷಿಸಬೇಕು ಅಂತ ಹೇಳ್ತಾ ಇಲ್ಲ. ಇನ್ಫ್ಯಾಕ್ಟ್ ಅದ್ರ ಉಲ್ಟಾ ಹೇಳ್ತಾ ಇದ್ರು ಅವರು. ಎಲ್ಲರೂ ಸಮಭಾವ ಸಮಧರ್ಮ ಚಿಂತನೆಯನ್ನು ಮಾಡ್ಬೇಕು, ಎಲ್ಲರೂ ಒಟ್ಟಾಗಿ ಸಾಮರಸ್ಯದಿಂದ ಬದುಕಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಏನು ಅಲಿಗೇಷನ್ಸ್ ಮಾಡ್ತಾ ಇದಾರೆ ಅಥವಾ ಅಭಿಯಾನ ಏನು ಮಾಡ್ತಾ ಇದಾರೆ, ಇವ್ರು ಯಾರು ಕೂಡ ಪಠ್ಯಪುಸ್ತಕಗಳನ್ನ ಸರಿಯಾಗಿ ಓದ್ಕೊಂಡವರಲ್ಲ ಅನ್ನೋದು ನಾನು ಅವತ್ತಿನಿಂದ ಅದನ್ನೇ ಹೇಳ್ತಾ ಇದ್ದೇನೆ. ಇಷ್ಟು ಹೇಳಿದ ಮೇಲೂ ಕೂಡ ಅವ್ರು ಓದ್ಕೊಂಡಿಲ್ಲ ಅಂದ್ರೆ ಅದಕ್ಕೆ ನಾನೇನ್ ಮಾಡ್ಬೇಕಾಗತ್ತೆ? ಈಗ ಇವತ್ತು ದಿನಪತ್ರಿಕೆಗಳು ಈ ನಮ್ಮ ಪಠ್ಯಪುಸ್ತಕಗಳಲ್ಲಿ ಬಂದಂತ ಅಧ್ಯಾಯಗಳನ್ನ ಲೇಖನಗಳಾಗಿ ಪ್ರಕಟ ಮಾಡ್ತಾ ಇದಾರೆ. ಫಾರ್ ದ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ಜರ್ನಲಿಸಂ, ಕರ್ನಾಟಕದ ಪತ್ರಿಕೋದ್ಯಮದಲ್ಲೇ ಮೊದಲ ಬಾರಿಗೆ ಅಥವಾ ಪಠ್ಯಪುಸ್ತಕಗಳ ಇತಿಹಾಸದಲ್ಲೇ ಮೊದಲ ಬಾರಿಗೆ ಈ ಪತ್ರಿಕೆಗಳು ಪಠ್ಯಪುಸ್ತಕಗಳ ಇಡೀ ಅಧ್ಯಾಯಗಳನ್ನೇ ಲೇಖನಗಳಾಗಿ ಪ್ರಕಟ ಮಾಡ್ತಾ ಇದ್ದಾರೆ. ಇಷ್ಟಾದ ಮೇಲೂ ಕೂಡ ಇವ್ರು ಯಾರು ಓದ್ಕೊಳ್ಳೋದೇ ನಾವು ಅಭಿಯಾನ ಮಾಡ್ತೇವೆ ಅಂತ ಹೇಳಿದ್ರೆ ಅವ್ರಿಗೆ ಏನ್ ಮಾಡೋದಕ್ಕೆ ಸಾಧ್ಯ? ಅವರಿಗೆ ನನ್ನ ಅನುಕಂಪಗಳಿದೆ ಅಷ್ಟೇನೆ. ಈಗ ಒಂದ್ ಕಡೆ ಸಮಿತಿಯ ಮೇಲೂ ಕೂಡ ಆಕ್ರೋಶದ ಈ ಒಂದು ಕ್ಯಾಂಪೇನ್ ಆಗ್ತಾ ಇರುವಂತದ್ದು, ಮತ್ತೊಂದು ಪಠ್ಯಪುಸ್ತಕ, ಇನ್ನೊಂದ್ ಕಡೆ ಸರ್ಕಾರ ಅಂತ ಹೇಳಿ. ಈಗ ಇಂತಹ ಸಂದರ್ಭದಲ್ಲಿ ಈಗ ರೋಹಿತ್ ಚಕ್ರತೀರ್ಥ ಅವರೇ, ಪರಿಷ್ಕರಣೆ ಆಗಿದೆ, ಮಕ್ಕಳಿಗೂ ಕೂಡ ಈಗ ಸಿಗುವಂತಹ ಚಾನ್ಸಸ್ ಕೂಡ ಇದೆ ಇಂತಹ ಸಂದರ್ಭದಲ್ಲಿ ಅಂತ ಹೇಳಿ, ಚರ್ಚೆಗೆ ಕೂಡ ರೆಡಿ ಇದ್ದೀರಾ ಹೇಗೆ ಅಂತ ಹೇಳಿ? ಯಾಕಂದ್ರೆ ಅವರೇ ಹೇಳುವಂತ ನಾನು ಚರ್ಚೆಗೆ ಯಾವತ್ತೂ ನಾನು ಇಲ್ಲ ಅಂತ ನಾನು ಯಾವತ್ತೂ ಹೇಳಿಲ್ಲ. ಈಗ ಉದಾಹರಣೆಗೆ ನಿಮ್ಮ ಚಾನೆಲ್ ನವರೇ ಒಂದು 5 ನಿಮಿಷದ ಹಿಂದೆ ಫೋನ್ ಮಾಡಿದಾಗ ನಾನು ಹೇಳಿದ್ದೆ ನಾನು ಯಾವ್ದೋ ಬಿಸಿ ಕೆಲಸದಲ್ಲಿದ್ದೇನೆ ಅಂತ. ಆದ್ರೂ ಕೂಡ ನಿಮ್ಮ ಫೋನ್ ಬಂದಾಗ ನಾನು ಎತ್ಕೊಂಡು ಇವತ್ತು ಮಾತಾಡ್ತಾ ಇದ್ದೇನೆ. ಯಾಕೆ ಇಷ್ಟುವರೆಗೂ ಕೂಡ ಒಂದು ಪಠ್ಯಪುಸ್ತಕ ಅಂತ ಸಂದರ್ಭದಲ್ಲಿ ನಾವು ಇಷ್ಟು ವರ್ಷಗಳ ಕಾಲ ನೋಡಿದ್ವಿ, ಇಷ್ಟು ಮಟ್ಟದ ದೊಡ್ಡ ಮಟ್ಟದಂತಹ ವಿವಾದ, ಈ ರೀತಿಯಂತಹ ಕ್ಯಾಂಪೇನ್ ನಡೆದಿಲ್ಲ ಅಂತ ಈ ಸಲ ಯಾಕೆ ಅಂತ ಅನ್ಸುತ್ತೆ? ಯಾಕೆ ಅಂದ್ರೆ ನೋಡಿ, ನಾನು ಇದನ್ನ ಕಳೆದ 1-2 ವಾರಗಳಿಂದ ಹೇಳ್ತಾ ಇದ್ದೇನೆ. ಇದು ಒಂದಷ್ಟು ಮಂದಿ ಒಂದು ಟೂಲ್ ಕಿಟ್ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಈಗ ನಿಮಗೆ ಟೂಲ್ ಕಿಟ್ ಅನ್ನೋದು ಕಳೆದ 1 ವರ್ಷದಿಂದ ಬಹಳಷ್ಟು ಮಂದಿಗೆ ಗೊತ್ತಾಗಿದೆ ಏನು ಅಂತ ಹೇಳಿ. ಸೊ ಈಗ ಇವರಿಗೆ ಬೇರೆ ಯಾವ ವಿಚಾರಗಳು ಸಿಗ್ತಾ ಇಲ್ಲ. ಚುನಾವಣೆ ಹತ್ರ ಬರ್ತಾ ಇದೆ, ರಾಜಕೀಯ ಪಕ್ಷಗಳು ಗರಿಗೆದರಿ ನಿಲ್ತಾ ಇವೆ, ಅವ್ರಿಗೆ ಏನೋ ಒಂದು ವಿಷಯ ಬೇಕಾಗಿದೆ, ಜನರನ್ನ ಯಾವ್ದು ದಿಕ್ಕು ತಪ್ಪಿಸಿ ಯಾವುದೋ ಒಂದು ಬೇರೆ ಕಡೆ ಅವರನ್ನ ತೆಗೆದುಕೊಂಡು ಹೋಗ್ಬೇಕಾಗಿದೆ. ಸೊ ಒಟ್ಟಾರೆಯಾಗಿ ಒಂದು ಟೂಲ್ ಕಿಟ್ ಇಟ್ಕೊಂಡು ಇಷ್ಟೆಲ್ಲ ಕೆಲಸಗಳು ನಡೀತಾ ಇದೆ. ಈ ಏನು ಟ್ವಿಟರ್ ಅಭಿಯಾನ ಇರ್ಬೋದು, ಅಥವಾ ಯಾವುದೋ ಸೋಷಿಯಲ್ ಮೀಡಿಯಾ ಅಭಿಯಾನ ಇರ್ಬೋದು, ಅಥವಾ ಒಂದಷ್ಟು ಮಂದಿ ಬಾಯಿಗೆ ಬಂದ ಹಾಗೆ ಮಾತಾಡೋದಿರ್ಬೋದು, ಇತ್ಯಾದಿ ಏನೆಲ್ಲ ಇದೆ ಇದೆಲ್ಲವೂ ಕೂಡ ಅವರ ಟೂಲ್ ಕಿಟ್ ನ ಒಂದು ಭಾಗ ಅಷ್ಟೇನೆ. ಹಾಗಾಗಿ ನಾನು ಈ ಯಾವ ಅಭಿಯಾನಗಳ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಧನ್ಯವಾದಗಳು ಚಕ್ರತೀರ್ಥ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ. ವೆಲ್ಕಮ್ ಬ್ಯಾಕ್. ಪರಿಷತ್ ಚುನಾವಣೆಗೆ ಟಿಕೆಟ್ ಫೈನಲ್ ಟೆನ್ಷನ್ ಆರಂಭ ಆಗಿದೆ. ನಾಳೆ ನಾಮಪತ್ರ ಸಲ್ಲಿಕೆಗೆ ಕೊನೆ ದಿನ ಆದರೂ ಕೂಡ 7 ಸ್ಥಾನಗಳಿಗೆ ನಡೆಯಲಿರುವ ಚುನಾವಣೆಯಲ್ಲಿ ಇನ್ನೂ ಕೂಡ 3 ಪಕ್ಷಗಳು ಅಭ್ಯರ್ಥಿಗಳ ಅಂತಿಮ ಆಯ್ಕೆ ಮಾಡಿಲ್ಲ. ಕಾಂಗ್ರೆಸ್ನಿಂದ 2 ಅಭ್ಯರ್ಥಿಗಳ ಆಯ್ಕೆಗೆ ಸರ್ಕಸ್ ಅನ್ನ ಮಾಡಲಾಗ್ತಾ ಇದೆ. ಇನ್ನೂ ಕೂಡ ಅಭ್ಯರ್ಥಿಗಳ ಆಯ್ಕೆ ನಡೆದಿಲ್ಲ. ದೆಹಲಿಗೆ ತೆರಳಿದ್ದಾರೆ ಕೆಪಿಸಿಸಿ ಅಧ್ಯಕ್ಷರಾಗಿರುವ ಡಿಕೆ ಶಿವಕುಮಾರ್. 3 ಹೆಸರನ್ನ ಶಿಫಾರಸು ಮಾಡಿದೆ ಕೆಪಿಸಿಸಿ. ಎಂ.ಆರ್. ಸೀತಾರಾಮ್ ಬಲಿಜಿ ಸಮುದಾಯದವರು, ಎನ್ ತಿಪ್ಪಣ್ಣ ಗಂಗಾಮತ ಸಮುದಾಯ, ಐವಾನ್ ಡೆಸೋಜಾ ಕ್ರಿಶ್ಚಿಯನ್ ಸಮುದಾಯದವರು. ಈ 3 ಹೆಸರನ್ನ ಈಗಾಗಲೇ ಶಿಫಾರಸು ಮಾಡಲಾಗಿದ್ದು, ಬಿಜೆಪಿಯಲ್ಲೂ ಕೂಡ ಇಂತಹದ್ದೇ ಪರಿಸ್ಥಿತಿ ಇದೆ. ಕಾಂಗ್ರೆಸ್ನಲ್ಲಿ ಈಗಾಗಲೇ 2 ಸ್ಥಾನಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ಕೂಡ ಯಾವುದೇ ಅಭ್ಯರ್ಥಿಗಳ ಆಯ್ಕೆ ಆಗಿಲ್ಲ, ಅಂತಿಮ ಆಗಿಲ್ಲ. ಇನ್ನು ಬಿಜೆಪಿಯಲ್ಲಿ 4 ಸ್ಥಾನಗಳಿಗೆ ಸಾಲು ಆಕಾಂಕ್ಷಿಗಳಿದ್ದಾರೆ. ಬಿಎಸ್ವೈ ಪುತ್ರ ವಿಜೇಂದ್ರ ಅವರಿಗೆ ಟಿಕೆಟ್ ಸಿಗತ್ತಾ ಅನ್ನುವಂತಹ ಪ್ರಶ್ನೆ ಹಾಗೆ ಕುತೂಹಲ ಇದೆ. 15 ಹೆಸರನ್ನ ಶಿಫಾರಸು ಮಾಡಿದೆ ರಾಜ್ಯ ಕೋರ್ ಕಮಿಟಿ. ಸೊ ಇದರಲ್ಲಿ ಯಾರನ್ನ ಆಯ್ಕೆ ಮಾಡ್ತಾರೆ ಅನ್ನುವಂತಹ ಪ್ರಶ್ನೆ ಇದೆ. 4 ಅಭ್ಯರ್ಥಿಗಳು ಯಾರಾಗ್ತಾರೆ? ಇನ್ನು ಜೆಡಿಎಸ್ ಕತೆ. ಜೆಡಿಎಸ್ ನಿಂದ 1 ಸ್ಥಾನಕ್ಕೆ ಹಲವರು ಪೈಪೋಟಿಯನ್ನ ನೀಡ್ತಾ ಇದ್ದಾರೆ. ಇನ್ನೂ ಕೂಡ ಫೈನಲ್ ಟಿಕೆಟ್ ಮಾಡಿಲ್ಲ. ಟಿಕೆಟ್ ಯಾರಿಗೆ ಸಿಗುತ್ತೆ ಅನ್ನುವಂತಹ
ಒಂದು ಕುತೂಹಲ ಹಾಗೆ ಇದೆ. ವರಿಷ್ಠರು ಇನ್ನೂ ಕೂಡ ಫೈನಲ್ ಮಾಡಿಲ್ಲ ಅಭ್ಯರ್ಥಿಗಳ ಆಯ್ಕೆಯಲ್ಲಿ. ಇವತ್ತು ಸಂಜೆ ವೇಳೆಗೆ ಟಿಕೆಟ್ ಫೈನಲ್ ಆಗುವಂತಹ ಸಾಧ್ಯತೆ ಇದೆ. ಇದು ಮೂರೂ ಪಕ್ಷಗಳಲ್ಲಿ ಏನೇನು ಆಗ್ತಾ ಇದೆ, ಯಾವ ರೀತಿಯಾಗಿ ಪರಿಷತ್ ಚುನಾವಣೆಗೆ ಮೂರು ಪಕ್ಷಗಳು ಅಭ್ಯರ್ಥಿಗಳ ಆಯ್ಕೆಯಲ್ಲಿ ಕಸರತ್ತನ್ನ ಮಾಡ್ತಾ ಇವೆ ಅಂತ. ಕಾಂಗ್ರೆಸ್ನಲ್ಲಿ ಎಂಆರ್ ಸೀತಾರಾಮ್, ಎನ್ ತಿಪ್ಪಣ್ಣ, ಐವನ್ ಡಿಸೋಜ ಈ ಮೂವರ ಹೆಸರನ್ನ ಈಗಾಗಲೇ ಶಿಫಾರಸು ಮಾಡಲಾಗಿದೆ. ಅಂತಿಮ ಹಂತದಲ್ಲಿ ಇದು. ಇನ್ನು ಬಿಜೆಪಿಯಲ್ಲಿ ನಿರ್ಮಲ್ ಕುಮಾರ್ ಸುರಾನಾ, ತೇಜಸ್ವಿನಿ, ಅನಂತಕುಮಾರ್, ಲಕ್ಷ್ಮಣ್ ಸವದಿ ಅವರ ಈ ಒಂದು ಟಿಕೆಟ್ ರೇಸ್ ಅಲ್ಲಿ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಅದರ ಜೊತೆಗೆ BY ವಿಜೇಂದ್ರ ಅವರ ಹೆಸರು ಆಗುತ್ತಾ ಇಲ್ವಾ ಅನ್ನುವಂತ ಪ್ರಶ್ನೆ ಇದೆ. ಛಲವಾದಿ ನಾರಾಯಣ ಸ್ವಾಮಿ ಅವರ ಹೆಸರು ಕೂಡ ಈಗಾಗಲೇ ಶಿಫಾರಸನ್ನ ಮಾಡಲಾಗಿದೆ. ನೇಲಾ ನರೇಂದ್ರ ಬಾಬು ಅವರ ಹೆಸರನ್ನ ಶಿಫಾರಸು ಮಾಡಲಾಗಿದೆ. ಒಟ್ಟಾರೆ 15 ಜನರ ಹೆಸರನ್ನ ಶಿಫಾರಸು ಮಾಡಲಾಗಿರುವಂತದ್ದು ರಾಜ್ಯ ಕೋರ್ ಕಮಿಟಿ. ಯಾರು ಇದರಲ್ಲಿ 4 ಮಂದಿ ಅಭ್ಯರ್ಥಿಗಳಾಗ್ತಾರೆ ಅನ್ನೋದು ಕಾದು ನೋಡಬೇಕು. ಪರಿಷತ್ ಚುನಾವಣೆಗೆ ಸಂಜೆಯ ವೇಳೆಗೆ ಅಭ್ಯರ್ಥಿಯ ಘೋಷಣೆ ಆಗತ್ತೆ. ಉದ್ಯಮಿ KC ವೀರೇಂದ್ರ, ಶರವಣ, ರಮೇಶ್ ಗೌಡ, ಭೂಪೇಂದ್ರ ರೆಡ್ಡಿ ಇವರಲ್ಲಿ ಬಹಳ ಒಂದಷ್ಟು ಪೈಪೋಟಿ ಕೂಡ ಇದೆ. ಇನ್ನು ಪರಿಷತ್ ಪ್ರವೇಶ ಮಾಡೋದಕ್ಕೆ ಎಲ್ಲರೂ ಕೂಡ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ದೊಡ್ಡ ಮಟ್ಟದ ಲಾಬಿ ಕೂಡ ನಡೀತಾ ಇದೆ. ವರಿಷ್ಠರು ಯಾರನ್ನ ಆಯ್ಕೆ ಮಾಡ್ತಾರೆ, JDS ಟಿಕೆಟ್ ಫೈಟ್ ನಡೀತಾ ಇರುವಂತದ್ದು. ಇನ್ನು ನಟ ದೊಡ್ಡಣ್ಣಹಳ್ಳಿಯ KC ವೀರೇಂದ್ರಗೆ ಟಿಕೆಟ್ ಕೊಡುವ ಸಾಧ್ಯತೆ ಇದೆ. ಅಂತಿಮವಾಗಿ ಅಭ್ಯರ್ಥಿಯನ್ನು ಆಯ್ಕೆ ಮಾಡಲಿರುವಂತದ್ದು HD ಕುಮಾರಸ್ವಾಮಿ, HD ದೇವೇಗೌಡರು. ಪರಿಷತ್ನಲ್ಲಿ JDSಗೆ ಓರ್ವ ಅಭ್ಯರ್ಥಿಯನ್ನು ಗೆಲ್ಲಿಸುವ ಅವಕಾಶ ಇದೆ. ಬಿಜೆಪಿಗೆ 4, ಕಾಂಗ್ರೆಸ್ಗೆ 2 ಹಾಗೇನೆ JDSಗೆ 1 ಅಭ್ಯರ್ಥಿಯನ್ನು ಗೆಲ್ಲಿಸುವಂತಹ ಅವಕಾಶ ಇರುವಂತಹ ಹಿನ್ನೆಲೆಯಲ್ಲಿ ಈಗ JDS ಅಲ್ಲೂ ಕೂಡ ಆಕಾಂಕ್ಷಿಗಳ ಪಟ್ಟಿ ದೊಡ್ಡದಿದೆ. ಯಾರ ಹೆಸರನ್ನ ಫೈನಲ್ ಮಾಡಲಾಗತ್ತೆ ಅನ್ನೋದು ಕಾದು ನೋಡಬೇಕಾಗತ್ತೆ. TA ಶರಣ, ಭೂಪೇಂದ್ರ ರೆಡ್ಡಿ, KC ವೀರೇಂದ್ರ, ರಮೇಶ್ ಗೌಡ ಇವರೆಲ್ಲರೂ ಕೂಡ ಇನ್ನು ಆಕಾಂಕ್ಷಿಗಳ ಆಗಿದ್ದಾರೆ. ಇವರ ಹೆಸರು ಕೂಡ ಮುಂಚೂಣಿಯಲ್ಲಿದೆ. ವೆಲ್ಕಮ್ ಬ್ಯಾಕ್. ಬೆಂಗಳೂರಿನ ಜೋಡಿ ಉಡುಪಿಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಉಡುಪಿಯಲ್ಲೇ ಯಶವಂತ್ ಜ್ಯೋತಿ ಅಂತ್ಯಕ್ರಿಯೆ ನಡೆದಿದ್ದು, ಇಂದ್ರಾಳಿಯ ಸ್ಮಶಾನದಲ್ಲಿ ರಾತ್ರಿ 1 ಗಂಟೆಗೆ ಅಂತ್ಯಕ್ರಿಯೆ ನೆರವೇರಿದೆ. ಇಂದ್ರಾಳಿಯ ಸ್ಮಶಾನದಲ್ಲಿ ರಾತ್ರಿ 1 ಗಂಟೆಗೆ ಇಬ್ಬರ ಅಂತ್ಯಕ್ರಿಯೆಯನ್ನು ನೆರವೇರಿಸಿದ್ದಾರೆ ಪೋಷಕರು. ಅಂತ್ಯಕ್ರಿಯೆ ಪೂರೈಸಿ ಚಿತಾಭಸ್ಮವನ್ನ ಕೊಂಡೊಯ್ದಿದ್ದಾರೆ ಕುಟುಂಬಸ್ಥರು. ಶವ ಸಂಪೂರ್ಣ ಸುಟ್ಟು ಕರಕಲಾಗಿದ್ದರಿಂದ ಅಲ್ಲೇ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗಿದೆ. ಅಂತ್ಯಕ್ರಿಯೆ ನಡೆಸಿ ಬೆಂಗಳೂರಿಗೆ ಹೊರಟಿದ್ದಾರೆ ಪೋಷಕರು. ಮೊನ್ನೆ ರಾತ್ರಿ ಆತ್ಮಹತ್ಯೆಗೆ ಶರಣಾಗಿತ್ತು ಈ ಜೋಡಿ. ಯಶವಂತ್ ಜ್ಯೋತಿ ಬ್ರಹ್ಮಾವರದ ಹೆಗ್ಗುಂಜೆಯಲ್ಲಿ ಕಾರಿನಲ್ಲೇ ಪೆಟ್ರೋಲ್ ಸುರಿದುಕೊಂಡು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ರು. ಮೆಸೇಜ್ ಲೊಕೇಶನ್ ಅನ್ನ ಕಳುಹಿಸಿ ಆತ್ಮಹತ್ಯೆಗೆ ಶರಣಾಗಿದ್ರು. ಆ ನಂತರ ಅಲ್ಲಿ ಸಾಕಷ್ಟು ಕಾನೂನಿನ ಪ್ರಾಸೆಸ್ಗಳು ಕೂಡ ನಡೆದಿದ್ದು ವಿಚಾರಣೆಯನ್ನ ನಡೆಸಲಾಗ್ತಾ ಇತ್ತು. ನಿನ್ನೆ ರಾತ್ರಿ ಅಂದ್ರೆ ಬೆಳಗಿನ ಜಾವ 1 ಗಂಟೆಯ ವೇಳೆಗೆ ಅವರ ಕುಟುಂಬಸ್ಥರು ಅಂತ್ಯಕ್ರಿಯೆಯನ್ನ ನೆರವೇರಿಸಿದ್ದಾರೆ. ಚಿತಾಭಸ್ಮವನ್ನು ತೆಗೆದುಕೊಂಡು ಆ ಕುಟುಂಬಸ್ಥರು ಅವರವರ ಊರುಗಳಿಗೆ ತೆರಳಿದ್ದಾರೆ. ನಿಮ್ಗೆ ಈಗಾಗಲೇ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಉಡುಪಿಯಲ್ಲೇ ಅಂತ್ಯಕ್ರಿಯೆ ನೆರವೇರಿಸುವಂಥದ್ದು. ಮತ್ತೊಂದು ಕಡೆ ಈಗಾಗಲೇ ಆ ಒಂದು ಘಟನೆ ನಡೆದಂತಹ ಸ್ಥಳದಲ್ಲಿ ಆ ಕಾರು ಸುಟ್ಟು ಕರಕಲಾಗಿರುವಂಥದ್ದು. ಆ ಒಂದು ಸುಟ್ಟು ಕರಕಲಾದಂತಹ ಕಾರಿನಲ್ಲಿ ಇಬ್ಬರ ಶವ ಪತ್ತೆಯಾಗಿದ್ದು, ಅದು ಅವರಿಬ್ಬರು ಅನ್ನೋದನ್ನ ತಿಳಿಯೋದಕ್ಕೆ ಕೂಡ ಒಂದಷ್ಟು ಟೈಮ್ ಬೇಕಾಗಿತ್ತು. ಯಾಕಂದ್ರೆ ಇಬ್ಬರಿಗೂ ಪರಿಚಯ ಇಲ್ಲ ಅನ್ನೋದನ್ನ ಕುಟುಂಬಸ್ಥರು ಪೊಲೀಸರ ವಿಚಾರಣೆ ವೇಳೆ ಹೇಳಿದ್ರು. ಅನಂತರ ಈ ಒಂದು ಜೋಡಿ ಮಂಗಳೂರಿಗೆ ಬಂದು ಅಲ್ಲಿಂದ ಉಡುಪಿಗೆ ಬಂದು ಅಲ್ಲಿ ಈ ಒಂದು ಆತ್ಮಹತ್ಯೆಯನ್ನ ಮಾಡಿಕೊಂಡಿತ್ತು. ಹುಡುಗ ತುಂಬ ಇನ್ನೋಸೆಂಟ್ ಸರ್. ಚಿಕ್ಕ ಹುಡುಗದಿಂದನೂ ಸ್ಕೂಲಲ್ಲಿ ಹೋದಾಗ ಇದುವರೆಗೆ ಯಾವುದೂ ಕಂಪ್ಲೇಂಟ್ ಇರಲಿಲ್ಲ. ಸ್ಕೂಲು ಕಾಲೇಜಲ್ಲಿ ಎಲ್ಲರ ಹತ್ರ ರೆಸ್ಪೆಕ್ಟಾಗಿ ಮಾತಾಡೋದು, ತುಂಬ ಇನ್ನೋಸೆಂಟ್ ಆಗಿದ್ದ. ಜಾಸ್ತಿ ಯಾರ ಹತ್ರ ಮಾತಾಡ್ತಾ ಇರಲಿಲ್ಲ. ಈಗ ಈ ಥರ ಡಿಸಿಷನ್ನು ಯಾರಿಗೂ ಹೇಳ್ದಂಗೆ 18ನೇ ತಾರೀಕು ಮಧ್ಯಾಹ್ನ ಹೋಗಿದ್ದಾನೆ ಸರ್. ಲ್ಯಾಪ್ಟಾಪ್ ತೊಗೊಂಡು ಇದು ಟ್ಯಾಲಿ ಕ್ಲಾಸ್ಗೆ ಹೋಗ್ತೀನಿ ಅಂತ ಹೇಳ್ದ. ಬೈಕ್ ತೊಗೊಂಡು ಹೋಗಿದ್ದಾನೆ. ಆಮೇಲೆ ಮೊಬೈಲೆಲ್ಲ ಸ್ವಿಚ್ ಆಫ್ ಇದೆ. ಇದುವರೆಗೆ ಸ್ವಿಚ್ ಆನ್ ಮಾಡಲೇ ಇಲ್ಲ ಅವನು ಮೊಬೈಲು. ಮೆಸೇಜ್ ಬೇರೆ ಯಾವುದು ಮೊಬೈಲಿಂದ ಅವನೊಂದು ಲಾಸ್ಟ್ ಮೆಸೇಜ್ ಕೊಟ್ಟಿದ್ದಾನೆ. ಸಾರಿ ತಂದೆ ತಾಯಿಗೆ ನಾನು ತುಂಬ ಬೇಜಾರು ಮಾಡಿದ್ದೀನಿ, ನಿಮ್ಗೆ ಬಿಟ್ಟು ನಾನು ಇರೋಕ್ಕಾಗ್ತಾಯಿಲ್ಲ, ನಾನು ಒಬ್ಬನೇ ಇರೋಕ್ಕಾಗ್ತಾಯಿಲ್ಲ, ಹಾಗಾಗಿ ನಾನು ಬ್ಯಾಡ್ ಡಿಸಿಷನ್ ತೊಗೊಳ್ತಾ ಇದ್ದೀನಿ ಅಂಥೇಳಿ ಇಷ್ಟೇ ಒಂದು ಮೆಸೇಜು ಲಾಸ್ಟ್ ಫಿನಿಶಿಂಗ್ 3 ಗಂಟೆ 7 ನಿಮಿಷಕ್ಕೆ. ಹುಡುಗಿ ಬಗ್ಗೆ ನಮಗೇನು ಗೊತ್ತಿಲ್ಲ ಸರ್. ಅದು ಯಾವುದು ಏನು ನಮ್ಗೆ ಯಾವುದೋ ವಿಷಯನೂ ಗೊತ್ತಿಲ್ಲ, ಸ್ಟೋರಿನೂ ಗೊತ್ತಿಲ್ಲ. ಅದು ಇಲ್ಲ, ಅದೆಲ್ಲ ಯಾವುದೇ ವಿಷಯನೂ ಏನು ಹೇಳ್ಕೊಂಡಿಲ್ಲ. ತಂದೆ ತಾಯಿ ತುಂಬ ಕಷ್ಟಪಟ್ಟು ಮಕ್ಕಳಿಗೆ ಸಾಕ್ತಾರೆ. ಬಟ್ ಮಕ್ಕಳು ಈ ಥರ ಡಿಸಿಷನ್ ಯಾವುದೇ ಕಾರಣಕ್ಕೂ ಪ್ರತಿಯೊಂದು ಮಕ್ಕಳು ಈ ಥರ ಮಾಡಬಾರ್ದು. ಇದು ತುಂಬಾ ಅನ್ಯಾಯ. ಯಾಕಂದರೆ ಅವರು ಲೈಫು ಹಾಳು ಮಾಡ್ಕೊಂಡ್ರು. ನಾವು ಬೇಜಾರು ನೋಡಿದ್ವಿ ಹುಡುಗಿಯಲ್ಲಿ ಏನಾಗ್ತಾರೆ ಎಲ್ಲ ನಾವು ಕಣ್ಣಲ್ಲಿ ನೋಡಿದ್ವಿ. ಅಂಥ ಹುಡುಗಿಯಲ್ಲ ಅಂತ ನಮಗೆ ಗೊತ್ತಾಗಿರಲಿಲ್ಲ. ಸ್ವಲ್ಪ ಕ್ಲೂ ಸಿಕ್ಕಿದ್ರೆ ನಾವು ಹಣ ಈ ಥರ ಆಗ್ತಾ ಇದೆ, ಅದಕ್ಕೇನೋ ಪರಿಹಾರ ನೋಡ್ಕೊಂಡ್ಬಿಡೋಣ ಅಂತ ನಮ್ಮ ಅಣ್ಣಗೆ ಹೇಳ್ತಾ ಇದ್ದೆ. ಆ ಹುಡುಗನಿಗೆ ಈ ಹುಡುಗಿ ಲಿಂಕ್ ಇದೆ ಅಂತ ನಮಗೆ ಗೊತ್ತಿಲ್ಲ. ಮಿಸ್ಸಿಂಗ್ ಆಯ್ತು ಅಂತ ಕಂಪ್ಲೇಂಟ್ ಕೊಟ್ಬಿಟ್ವಿ ನಾವು. ಯಾವತ್ತು
ಚಿಕ್ಕಬಳ್ಳಾಪುರ ಶ್ರೀನಿವಾಸ ಸಾಗರ ಡ್ಯಾಂ ಬಳಿ ಯುವಕ ಹುಚ್ಚಾಟವನ್ನ ಮಾಡಿದ್ದು ಜಲಾಶಯ ಹತ್ತೋದಕ್ಕೆ ಹೋಗಿ ಡ್ಯಾಂನಿಂದ ಜಾರಿ ಬಿದ್ದಿದ್ದಾನೆ ಯುವಕ ಜಾರಿ ಬೀಳುವ ಭಯಾನಕ ದೃಶ್ಯ ಮೊಬೈಲ್ ಅಲ್ಲಿ ಸೆರೆಯಾಗಿದೆ. ಜಲಾಶಯವನ್ನು ಹತ್ತೋದಕ್ಕೆ ಹೋಗಿ ಎಡವಟ್ಟನ್ನ ಮಾಡಿಕೊಂಡಿರುವುದು ಈ ಯುವಕ. ಗೌರಿಬಿದನೂರು ಮೂಲದ ಯುವಕನಿಗೆ ಈ ಸಂದರ್ಭದಲ್ಲಿ ಗಾಯ ಆಗಿದೆ. ಆಸ್ಪತ್ರೆಗೆ ಆ ಯುವಕನನ್ನ ದಾಖಲಿಸಲಾಗಿದೆ. ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಪ್ರಕರಣ ದಾಖಲಾಗಿದೆ. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.